ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ವ್ಲಾಗ್ಸ್. ಇವತ್ತು ನಾನು ತುಂಬ ಸಾಫ್ಟಾಗಿರುವಂತಹ ಬೆಣ್ಣೆ ಬಿಸ್ಕತ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದಕ್ಕೆ ಯಾವುದೇ ರೀತಿಯಾದ ಮೈದಾ ಬೇಡ, ಆಮೇಲೆ ಬೆಣ್ಣೆ ಬೇಡ, ಸೋಡಾ ಬೇಡ, ಆಮೇಲೆ ಓವನ್ ಬೇಕಾಗಿಲ್ಲ. ಮನೆಯಲ್ಲೇ ಇರೋಂತಹ ಕೇವಲ ಮೂರೇ ಪದಾರ್ಥಗಳಿಂದ ಈ ಬಿಸ್ಕೆಟ್ನ ಸುಲಭವಾಗಿ ಮೊದಲೇ ಮಾಡ್ಕೋಬೋದು. ಇದಕ್ಕೆ ಫಸ್ಟು ಒಂದು ಬಾಣಲೆ ಇಟ್ಕೊಂಡು ಅದರ ಮಧ್ಯದಲ್ಲಿ ಒಂದು ಸ್ಟ್ಯಾಂಡ್ ಇಟ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡಿಕೊಂಡು 10 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಳ್ಳೋಕೆ ಬಿಟ್ಬಿಡಿ. ಇದೇ ಸಾಕು. ಈ 3 ಇಂಗ್ರೀಡಿಯೆಂಟ್ನಿಂದ ಬಿಸ್ಕೆಟ್ ಮಾಡ್ಬೋದು. ಈಗ 1 ಕಪ್ನಷ್ಟು ನಾನು ತುಪ್ಪ ತೊಗೊಂಡಿದ್ದೀನಿ. ಅಳತೆ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಈಗ ಅದೇ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ಸಕ್ಕರೆ ಪುಡಿ ತೊಗೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಒಂದೇ ರೊಟೇಷನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಈ ಥರ ನಾನು ಮಾಡ್ಕೊತಾ ಇದ್ದೀನಲ್ಲ, ಒಂದೇ ರೊಟೇಷನಲ್ಲಿ ಮಾಡ್ಕೊಳ್ಳಿ. ಆವಾಗ ಕ್ರೀಮ್ ಥರ ಬರುತ್ತೆ. ಇದು ಬೆಳ್ಳಗಾಗಿ ಕ್ರೀಮ್ ಥರ ಬರುತ್ತೆ. ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಅಲ್ಲಿವರೆಗೂ ಇದೇ ಥರ ತಿರುಗಿಸ್ಕೊತಾನೇ ಇರಿ. ನೋಡಿ ಆಗಿದೆ. ಇವಾಗ ನೋಡಿ ಕ್ರೀಮ್ ಥರ ಆಗಿದೆ. ಈಗ ನಾನಿಲ್ಲಿ 1.5 ಕಪ್ನಷ್ಟು ಅದೇನು ತೋರಿಸಿದ್ನೋ ಕಪ್ ಫಸ್ಟು ತುಪ್ಪ ಹಾಕ್ಕೊಂಡಿದ್ನಲ್ಲ, ಅದೇ ಕಪ್ನಲ್ಲಿ 1.5 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಚೆನ್ನಾಗಿ ಕಲಿಸ್ಕೊಂಬಿಡೋಣ. ನೋಡಿ ಈ ಥರ ಇದಿರುತ್ತಲ್ವಾ, ಗುಲಾಬ್ ಜಾಮೂನ್ ಹಿಟ್ಟಿರುತ್ತಲ್ವ, ಅದೇ ಥರ ಸ್ಮೂತಾಗಿ ಕಲಿಸ್ಕೋಬೇಕು ನಾವು. ತುಂಬ ಹಾರ್ಡಾಗಿ ಕಲಿಸ್ಕೋಬಾರ್ದು ಇದನ್ನ. ನೋಡಿ ಈಗ ಹಿಟ್ಟು ಎಷ್ಟು ಚೆನ್ನಾಗಿ ಸ್ಮೂತಾಗಿದೆ ಅಂತ. ಈಗ ಒಂದು ಪ್ಲೇಟ್ ತಗೊಳ್ಳಿ. ಪ್ಲೇಟ್ ಸುತ್ತಲೂ ತುಪ್ಪ ಸವರ್ಕೊಂಬಿಡಿ. ತುಪ್ಪ ಸವರಾಗಿದೆ. ಈಗ ಒಂದು ನಿಂಬೆಹಣ್ಣು ಗಾತ್ರದಲ್ಲಿ ತಗೊಂಡು ಹಿಟ್ಟನ್ನ ನೋಡಿ ಈ ಥರ ಶೇಪ್ ಕೊಟ್ಕೊಳ್ಳಿ. ನೋಡಿ ಈ ಥರ ಶೇಪ್ ಕೊಟ್ಕೊಳ್ಳಿ. ಆಮೇಲೆ ನಿಮ್ಗೆ ಯಾವ ರೀತಿ ಶೇಪ್ ಬೇಕೋ ಆ ಥರ ಶೇಪ್ ಕೊಟ್ಕೋಬೋದು. ನಾನು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಜಾಸ್ತಿ ಪ್ರೆಸ್ ಮಾಡಬೇಡಿ. ನನ್ನ ಹತ್ರ ಬಾದಾಮಿ ಪುಡಿ ಇತ್ತು, ಅದನ್ನು ಹಾಕ್ತಾ ಇದ್ದೀನಿ ಇದ್ರ ಮೇಲೆ. ನೀವು ಬೇಕಾದರೆ ಯಾವುದೇ ಥರದ ಡ್ರೈ ಫ್ರೂಟ್ಸ್ ಇದ್ರ ಮೇಲೆ ಹಾಕ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಹೇಳಿ, ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆಯಾ? ನಮ್ಮ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇದೇ ರೀತಿ ಎಲ್ಲ ಉಂಡೆಗಳನ್ನು ಮಾಡಿಟ್ಕೊಳ್ಳಿ. ಸ್ವಲ್ಪ ದೂರ ಇಟ್ಕೊಳ್ಳಿ ಉಂಡೆಗಳನ್ನ. ನೋಡಿ ಈಗೆಲ್ಲ ಮಾಡಿದ್ದಾಗಿದೆ. ಇವಾಗ ಈ ಲಿಡ್ ಓಪನ್ ಮಾಡ್ಕೊಂಬೇಡ. ಲಿಡ್ ಓಪನ್ ಮಾಡಿಕೊಂಡು ಇದರೊಳಗೆ ಇಟ್ಬಿಡಿ. ಚೆನ್ನಾಗಿ ಮಧ್ಯದಲ್ಲಿ ಇಡಿ. ತುಂಬ ಸುಡ್ತಾ ಇರುತ್ತೆ, ಹುಷಾರಾಗಿಡಿ. ಲಿಡ್ ಕ್ಲೋಸ್ ಮಾಡ್ಕೊಂಬಿಟ್ಟು ಈಗ 10 ರಿಂದ 15 ನಿಮಿಷ ಇದನ್ನು ಹೀಗೆ ಬಿಟ್ಬಿಡಿ ಮೀಡಿಯಮ್ ಫ್ಲೇಮಲ್ಲಿ. ನೋಡಿ ಆಗಿದೆ. ನೋಡಿ ಬಿಸ್ಕೆಟ್ ಎಲ್ಲ ಆಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಎಷ್ಟು ಮೃದುವಾಗಿ ಬಂದಿದೆ. ನಾನು ತೋರಿಸ್ತೀನಿ ನೋಡಿ. ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ರೆಸಿಪಿಗಳು ಬೇಕಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಹಾಗಾದರೆ ಬರಲಾ? ಬಾಯ್.